ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ 2ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ದುಡ್ಡು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ತುಂಬಾ ತೊಂದರೆ ಅಥವಾ ಕಷ್ಟ ಆತರ ಏನಿಲ್ಲ. ಆದ್ರೂ ಕೂಡ ಶನಿ ಬಂದು ದುಃಖಕಾರಕ, ಚಿಂತೆಗೆ ಕಾರಕ. 2ನೇ ಮನೇಲಿ ಇರೋದ್ರಿಂದ ನಿಮ್ಗೆ ಯಾವಾಗ್ಲೂ ಚಿಂತೆ ಇರುತ್ತೆ. ಫೈನಾನ್ಷಿಯಲಿ ಮುಂದೆ ಹೇಗಾಗುತ್ತೋ ಏನೋ, ಕುಟುಂಬದಲ್ಲಿ ಎಲ್ಲ ಒಳ್ಳೇದಾಗುತ್ತೋ ಇಲ್ವೋ, ಈ ತರ ಸುಮ್ಮನೆ ಯೋಚನೆ ಮಾಡ್ತಾನೇ ಇರ್ತೀರ. ಅದು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಚಿಂತೆ ಕೊಡೋದು ಶನಿಯ ಸ್ವಭಾವ ಆಗಿರುತ್ತೆ. 2ನೇ ಮನೇಲಿ ಇರೋದ್ರಿಂದ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ, ತುಂಬಾ ಏನ್ ಪ್ರಾಬ್ಲಮ್ ಅಂತೇನಿಲ್ಲ, ತಕ್ಕಮಟ್ಟಿಗೆ ಹೇಗೋ ನಡೀತಾ ಇರುತ್ತೆ. ಆದ್ರೂ ನಿಮ್ಗೆ ಹಣಕಾಸಿನ ಬಗ್ಗೆ ಚಿಂತೆ ಇರುತ್ತೆ. ಇನ್ನು 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಮಾತಿನ ಮೂಲಕ ಕೆಲವರಿಗೆ ಸಮಸ್ಯೆಗಳಾಗಬಹುದು. ಅಂದ್ರೆ ನೀವು ಆಡುವಂತಹ ಮಾತು ಸ್ವಲ್ಪ ತೀಕ್ಷ್ಣವಾಗಿರುತ್ತೆ. ಯಾಕಂದ್ರೆ ಶನಿ ಬಂದು ತೀಕ್ಷ್ಣ ಗ್ರಹ. ಅವರ ತಪ್ಪುಗಳನ್ನ ಇಂಡೈರೆಕ್ಟ್ ಆಗಿ ಅವ್ರಿಗೆ ಅರ್ಥ ಮಾಡಿಸ್ದಂಗಿರುತ್ತೆ. ಅದು ಅವ್ರಿಗೆಲ್ಲೋ ಒಂದ್ ಕಡೆ ಚುಚ್ಚುತ್ತೆ. ಇದರಿಂದ ಕೆಲವರು ನಿಮ್ಮ ಹತ್ರ ಮಾತಾಡೋದ್ ಬಿಡ್ಬೋದು. ಈ ತಿಂಗಳ ಸ್ವಲ್ಪ ಆಗತ್ತೆ, ಅದು 17ನೇ ತಾರೀಕು ಮೇಲೆ ಆಗತ್ತೆ. ಆತರ ಕೆಲವರು ತಪ್ಪುಗಳನ್ನ, ಅದು ಒಂದು ಕಲೆ. ಯಾರಾದ್ರೂ ತಪ್ಪು ಮಾಡಿದಾರೆ ಅಂದ್ರೆ ನೇರವಾಗಿ ಮಾತಾಡಿ ಅವ್ರಿಗೆ ಹೇಳೋದು ಅದು ಒಂಥರ. ಬಟ್ ಅವ್ರಿಗೆ ಮಾತ್ರ ಅದು ಅರ್ಥ ಆಗ್ಬೇಕು. ಹೊರಗಿನವ್ರಿಗೆ ಅದು ನೀವು ಅವ್ರಿಗೆ ಬೈತಿದ್ದೀರ ಅಂತ ಗೊತ್ತೇ ಆಗ್ಬಾರ್ದು. ಆ ತರ ಮಾತಾಡೋದು ಒಂದು ಕಲೆ. ಆ ತೀಕ್ಷ್ಣತ್ವವನ್ನ ಶನಿ ಗ್ರಹ ಕೊಡ್ತಾನೆ. ಈ ರೀತಿ ಆಗತ್ತೆ ಕೆಲವೊಂದು ವಿಚಾರಗಳಲ್ಲಿ. 17ನೇ ತಾರೀಕು ಮೇಲೆ ಕೆಲವ್ರ ವಿಷಯದಲ್ಲಿ ಹೀಗಾಗತ್ತೆ, ಅಂದ್ರೆ ನಿಮ್ಮ ಮಾತಿಂದ. ಮತ್ತೆ ನಿಮ್ಮ ರಾಷ್ಟ್ರಾಧಿಪತಿ 2ನೇ ಮನೇಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ ಚೆನ್ನಾಗಿದೆ. ಯಾಕಂದ್ರೆ ಬುಧ ಬಂದು ನಿಮಗೆ ಪಂಚಮಾಧಿಪತಿಯಾಗಿ 6ನೇ ಮನೇಲಿ ಇರ್ತಾನೆ. 16ನೇ ತಾರೀಕಿಗೆ ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮಕ್ಕೆ ಹೋದ್ರೂ ಕೂಡ ಅವನು 2ನೇ ಮನೆನ ನೋಡ್ತಾನೆ, ಶನಿಯನ್ನ. ಉಚ್ಚ ಕ್ಷೇತ್ರಕ್ಕೆ ಹೋಗೋದ್ರಿಂದ ಬಿಸ್ನೆಸ್ ಅಂತ ಬಂದಾಗ ಬುಧ ತುಂಬಾ ಇಂಪಾರ್ಟೆಂಟ್. ಕೆಲಸ ಕಾರ್ಯಗಳ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳನ್ನ ಮಾಡ್ಕೊಡ್ತಾನೆ. ಸ್ವಂತ ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ 16ನೇ ತಾರೀಕುವರೆಗೂ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲೇ ಇರ್ತಾನೆ. ಹಾಗಾಗಿ 16ನೇ ತಾರೀಕುವರೆಗೂ ಚೆನ್ನಾಗಿದೆ. 17ನೇ ತಾರೀಕು ಮೇಲೆ ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಕುಂಭ ರಾಶಿಯವರು, ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಸ್ವಲ್ಪ ಮನಸ್ತಾಪಗಳಾಗಬಹುದು. ಅಂದ್ರೆ ಅವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಬಹುದು, ಅಥವಾ ನಿಮ್ ಬಗ್ಗೆ ಅವ್ರು ತಪ್ಪಾಗಿ ತಿಳ್ಕೊಬಹುದು. ಬಿಸ್ನೆಸ್ ವಿಚಾರದಲ್ಲಿ ನೀವು ಹೇಳುವಂತಹ ಮಾತು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಈಗ ಬಿಸ್ನೆಸ್ ಅಂತ ಬಂದಾಗ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಅಂದ್ರೆ ಎಲ್ಲರದು ಒಂದೇ ಅಭಿಪ್ರಾಯ ಆಗಿರ್ಬೇಕಾಗತ್ತೆ. ಅವರು ಒಂದು ಅಭಿಪ್ರಾಯ ಪಡ್ತಾರೆ, ನೀವೊಂದು ಡಿಸಿಷನ್ ತಗೋತೀರಾ, ನಿಮ್ಮ ನಿರ್ಧಾರ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅವ್ರ ನಿರ್ಧಾರ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಈ ರೀತಿ ಮನಸ್ತಾಪಗಳಾಗತ್ತೆ. 17th ನಂತರ ಕೆಲವೊಂದು ಸಂದರ್ಭದಲ್ಲಿ ಬಿಸ್ನೆಸ್ ಸ್ಟಾಪ್ ಆಗಬಹುದು. ಆದಷ್ಟು ಸ್ವಲ್ಪ ಈ ವಿಷಯದಲ್ಲಿ ನನ್ನ ಮಾತೇ ನಡಿಬೇಕು ಅನ್ನೋದನ್ನ ಬಿಟ್ಟು, ನಿಮ್ಮ ವೃತ್ತಿಗೆ, ನಿಮ್ಮ ಬಿಸ್ನೆಸ್ಗೆ ಅವ್ರು ಹೇಳಿದ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಕೂತ್ಕೊಂಡು ಯೋಚನೆ ಮಾಡಿ. ನಾನ್ ಹೇಳಿದ್ದೇ ಆಗ್ಬೇಕು, ಯಾಕೆ ಅವ್ರು ಹೇಳಿದ್ ತಗೋಬೇಕು, ಈ ಒಂದು ಯೋಚನೆ ಬೇಡ. ಯಾಕಂದ್ರೆ ಈ ಭಾವನೆ ಬಂದೇ ಬರುತ್ತೆ. ಯಾಕಂದ್ರೆ ಶನಿ ಮೇಲೆ ರವಿ ದೃಷ್ಟಿ ಬಿದ್ದಾಗ ಆ ಒಂದು ಈಗೋ, ಅದೇನೋ ಅವ್ರು ಕೊಟ್ಟಿರೋ ಐಡಿಯಾನೇ ತಗೋಬೇಕು, ಯಾಕೆ ನಾನ್ ಹೇಳಿದ್ದಾಗಬಾರ್ದು, ಇದೆಲ್ಲ ಬರುತ್ತೆ. ಅದೆಲ್ಲ ಇಂಪಾರ್ಟೆಂಟ್. ನಿಮ್ ಬಿಸ್ನೆಸ್ ಚೆನ್ನಾಗಾಗೋದು ಇಂಪಾರ್ಟೆಂಟ್. ಅದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ 17th ನಂತರ ಮನಸ್ಸು ಸ್ವಲ್ಪ ಬದಲಾವಣೆ ಆಗುತ್ತೆ. ಶನಿ ಮೇಲೆ ರವಿ ದೃಷ್ಟಿ ಬಿದ್ದಾಗ ಈಗೋ ಬಂದ್ಬಿಡುತ್ತೆ. ನಂದೇ ಆಗ್ಬೇಕು, ನಾ ಹೇಳಿದ್ದೆ ಪಾಲನೆ ಮಾಡ್ಬೇಕು ಅನ್ನೋ ಸ್ವಭಾವ ಎಂತವ್ರಿಗೂ ಬಂದ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ. ಯಾಕಂದ್ರೆ ಮುಂದೆ ಇದು ತುಂಬಾ ಲಾಸ್ ತಂದು ಕೊಟ್ಬಿಡುತ್ತೆ ನಿಮ್ಗೆ. ಇನ್ನೂ 7.5 ನಡೀತಾ ಇದೆ ಕುಂಭರಾಶಿಯವರಿಗೆ. ಆಮೇಲೆ ತೃತೀಯ ಭಾವಾಧಿಪತಿ ಕುಜಗ್ರಹ ಅಷ್ಟಮದಲ್ಲಿರ್ತಾನೆ. ದಶಮಾಧಿಪತಿ ಕೂಡ ಆಗಿರ್ತಾನೆ. ಅಷ್ಟಮದಲ್ಲಿ 14ನೇ ತಾರೀಕುವರೆಗೂ ಇರ್ತಾನೆ. ಅಲ್ಲಿವರೆಗೂ ಕೆಲಸಗಳೆಲ್ಲ ಸ್ವಲ್ಪ ಕಷ್ಟ. ತುಂಬಾ ಪ್ರಯತ್ನ ಮಾಡ್ತೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಬಟ್ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ. ಇದು ಸ್ವಂತ ಬಿಸ್ನೆಸ್ ಮಾಡೋರ್ಗೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೆ, ಮತ್ತೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೆ ಎಲ್ರಿಗೂ ಅನ್ವಯ ಆಗತ್ತೆ ಇದು. ನಿಮಗೇನೋ ಒಂದು ಕೆಲಸ ಕೊಟ್ಟಿರ್ತಾರೆ, ಜವಾಬ್ದಾರಿ ಕೊಟ್ಟಿರ್ತಾರೆ. ನಿಮ್ಮ ಒಂದು ಬುದ್ಧಿವಂತಿಕೆ ನೋಡಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಕಷ್ಟ ಪಡ್ತೀರಾ, ಆದ್ರೂ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ, ತುಂಬಾ ಲೇಟ್ ಆಗ್ತಾ ಇದೆ. ಈ ತರನೇ ಆಗ್ತಿರುತ್ತೆ. ಯಾಕಂದ್ರೆ ನಿಮ್ಗೆ 15ನೇ ತಾರೀಕುವರೆಗೂ ಶುಕ್ರನು 6ನೇ ಮನೇಲಿ ಇರ್ತಾನೆ. 6ನೇ ಮನೆ ಅಂದ್ರೆ ಶತ್ರು ಸ್ಥಾನ ಅಲ್ವಾ. ಶುಕ್ರ ನಿಮ್ಗೆ ಯೋಗಕಾರಕನಾಗಿ ಅವನೋಗಿ 6ನೇ ಮನೇಲಿ ಕೂತ್ಕೊಂಡ್ರೆ ಎಲ್ಲಿ ಯೋಗ? ಬೇಗ ಕೆಲಸ ಮುಗಿಸ್ಬೇಕು ಅಂತ ಏನೋ ಒಂದು ಪ್ರಯತ್ನ ಪಡ್ತೀರಾ, ಏನೋ ಒಂದು ಅಡೆತಡೆಗಳು ಬರುತ್ತೆ, ಯಾರೋ ಒಂದು ತಡೆ ಹಾಕ್ತಾರೆ. ಹಾಗಾಗಿ ಕೆಲಸ ತುಂಬಾ ಕಷ್ಟ ಆಗ್ತಿದೆಪ್ಪ ಅಂತ ಅನಿಸ್ತಾ ಇರುತ್ತೆ.
ಅದರಲ್ಲೂ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗಂತೂ ತುಂಬಾನೇ ವರ್ಕ್ ಪ್ರೆಷರ್, ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೀರಾ, ಆದ್ರೂ ಕೂಡ ಕೆಲಸ ಮುಗಿಯಲ್ಲ. ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ನಿದ್ರೆ ಬಿಟ್ಟು ಊಟ ಬಿಟ್ಟು ಕೆಲಸ ಮಾಡ್ಬೇಕು, ಕೆಲಸ ಬಿಟ್ಬಿಡೋಣ ಅನ್ನೋ ತರನೂ ಆಗತ್ತೆ. ಇದೆಲ್ಲ ಒತ್ತಡಗಳು ನಿಮ್ಗೆ 16th ವರೆಗೂ ಇರುತ್ತೆ, 17th ವರೆಗೂ ಇರುತ್ತೆ. ಈ 14ನೇ ತಾರೀಕಿಗೆ ಮಂಗಳ ಗ್ರಹ ಭಾಗ್ಯಕ್ಕೆ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ, ತುಂಬಾ ಅಂತಲ್ಲ, ಸ್ವಲ್ಪ ಕಿರಿಕಿರಿ ಒಂಚೂರು ಕಮ್ಮಿ ಆಗಿದೆ. ಒಂಚೂರು ಅಂದ್ರೆ ತೀರಾ ಕಷ್ಟ ಪಡೋ ತರ ಏನಿಲ್ಲ, ಒಂದ್ ಸ್ವಲ್ಪ ಪರವಾಗಿಲ್ಲ. ಆದ್ರೂ ಕೂಡ ನಿಮ್ಗೆ ಮೇಲಧಿಕಾರಿಗಳ ಕಿರಿಕಿರಿ, ಕೆಲಸದ ಹೊರೆ ಇದೆಲ್ಲವೂ ಇರುತ್ತೆ, ಎಲ್ಲ ಪೂರ್ತಿ ಹೊರಟೋಗ್ಬಿಡಲ್ಲ. ಆದ್ರೆ 14th ವರೆಗೂ ಹೆಂಗೆ ಅಂದ್ರೆ ನನಗೆ ಈ ಕೆಲಸನೇ ಬೇಡ ಅಂತ ಅನಿಸ್ತಾ ಇರತ್ತೆ. ಆದ್ರೆ 14th ನಂತರ ಇಲ್ಲ, ಹೇಗೋ ಕಷ್ಟನ ಸುಖನ ಮಾಡ್ಬಿಡೋಣ ಅಂತ ಅನ್ಸುತ್ತೆ. ಹಾಗನ್ಸುತ್ತೆ ಅಂದ್ರೆ ಒಂದು 100% ಅಲ್ಲಿ 25% ಕೆಲಸದ ಕಷ್ಟಗಳು ಕಮ್ಮಿ ಆಗುತ್ತೆ ಅಷ್ಟೆ. ಆಯ್ತಾ? ಹಾಗಾಗಿ ನಿಮ್ಗೆ ಕೆಲಸ ಮಾಡೋ ಸಾಮರ್ಥ್ಯ ಬರ್ಬೇಕು ಅಂದ್ರೆ ನೀವು ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಶುಕ್ರ, ರವಿ, ಕುಜ, ಬುಧ ಯಾವ ಗ್ರಹಗಳು ಶುಭ ಫಲ ಕೊಡ್ತಾ ಇಲ್ಲ. ನಿಮಗೆ ಶುಭ ಫಲ ಕೊಡ್ತಾ ಇರುವಂತ ಏಕೈಕ ಗ್ರಹ ಬಂದು ಗುರು ಮಾತ್ರ. ಇದು ನಿಮ್ಗೆ ವೃತ್ತಿ ಕ್ಷೇತ್ರದಲ್ಲೂ ತೊಂದರೆಯನ್ನ ಕೊಡುತ್ತೆ, ಹಾಗೆ ನಿಮ್ಮ ಆರೋಗ್ಯದ ವಿಷಯದಲ್ಲೂ ಕೂಡ ತೊಂದರೆಯನ್ನ ಕೊಡುತ್ತೆ. ತುಂಬಾ ಗ್ರಹಗಳು ಅಷ್ಟಮಕ್ಕೆ ಹೋಗ್ಬಾರ್ದು. ನೋಡಿ, 14ನೇ ತಾರೀಕುವರೆಗೂ ಕುಜ ಅಷ್ಟಮದಲ್ಲಿ ಇರ್ತಾನೆ, ಆಮೇಲೆ ಒಂದು ಭಾಗ್ಯಕ್ಕೆ ಬರ್ತಾನೆ. 16ನೇ ತಾರೀಕು ಮೇಲೆ ಬುಧ ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲಿರ್ತಾನೆ. ರವಿ ಗ್ರಹ ಮಾರಕಾಧಿಪತಿಯಾಗಿ ಅಷ್ಟಮದಲ್ಲಿರ್ತಾನೆ. ಈ ಅಷ್ಟಮದಲ್ಲಿರೋ 2 ಗ್ರಹಗಳು ಶನಿಯನ್ನ ನೋಡ್ತಾರೆ. ಅಷ್ಟಮ ಅಂತಂದ್ರೆ ಆಕಸ್ಮಿಕ ತೊಂದರೆಗಳು ಮತ್ತೆ ರೋಗದ ಉಲ್ಬಣತೆ. ರೋಗ ಕೊಡೋನು 6ನೇ ಮನೆ, ಆಯ್ತಾ? 6ನೇ ಮನೇಲಿ ಶುಕ್ರ ಇರ್ತಾನೆ. ಆಮೇಲೆ ಅವ್ನು 15ನೇ ತಾರೀಕಿಗೆ 7ನೇ ಮನೆಗೆ ಹೊರಟೋಗ್ತಾನೆ. ಆದ್ರೆ ರೋಗವನ್ನ ಜಾಸ್ತಿ ಮಾಡುವುದು ಅಷ್ಟಮ ಸ್ಥಾನ. ಅದಕ್ಕೆ ಕುಂಭರಾಶಿಯವರು ಯಾರ್ಯಾರಿಗೆ ಶುಗರ್ ಇದೆ, ಯಾರಿಗೆ BP ಇದೆ, ಯಾರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಯಾರಿಗೆ ಇವಾಗ ಆರ್ಥರೈಟಿಸ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾರೆ, ಆ ತರದ್ದು ಸಮಸ್ಯೆಗಳಿದೆ, ಯಾರಿಗೆ ಈಗಾಗ್ಲೇ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಕಾಲ್ ನೋವಿದೆ, ಮಂಡಿ ನೋವಿದೆ, ಆಮೇಲೆ ಹೃದಯ ಸಂಬಂಧಿ ವ್ಯಾಧಿ ಇದೆ, ಈ ತರದ್ದು ಈಗಾಗ್ಲೇ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಅನ್ನೋರು ಯಾರಿದ್ದೀರಾ ಕುಂಭರಾಶಿಯವರು, ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡ್ಬೇಕು. ತುಂಬಾ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಕೂಡ ಆದಷ್ಟು ಸ್ವಲ್ಪ ಎಕ್ಸರ್ಸೈಸ್ ಮಾಡೋದು, ವಾಕ್ ಮಾಡೋದು ಮಾಡ್ಬೇಕು. ಯಾಕಂದ್ರೆ 6ನೇ ಮನೆಗೆ ಶುಕ್ರ ಬರ್ತಿದ್ದಾನೆ. ಶುಕ್ರ ಬಂದು ಸುಖದಿಂದ ಬರುವಂತ ಕಾಯಿಲೆಗಳಿಗೆ ಕಾರಕ. ಅಂದ್ರೆ ಸುಖದಿಂದ ಬರುವಂತದ್ದು ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ, ಅಂದ್ರೆ ಈಗ ಸ್ವೀಟ್ ಆಗಿರಬಹುದು ಅಥವಾ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗುವಂತ ಆಹಾರ ಪದಾರ್ಥ ತಿನ್ನೋದ್ರಿಂದ ಬರುವಂತ ಕಾಯಿಲೆಗಳಿಗೆ ಶುಕ್ರಕಾರಕ. ತುಂಬಾ ಸ್ವೀಟ್ ತಿನ್ನೋದ್ರಿಂದ ಇವಾಗ ಕೆಲವರಿಗೆ ಶುಗರ್ ಬರುತ್ತೆ. ಜಾಸ್ತಿ ಕುತ್ಕೊಂಡೇ ಕೆಲಸ ಮಾಡೋಂಥವ್ರಿಗೆ ಶುಗರ್ ಬರೋ ಸಾಧ್ಯತೆ ಜಾಸ್ತಿ, ಅಂದ್ರೆ ದೇಹಕ್ಕೆ ಶ್ರಮ ಇರೋದಿಲ್ಲ. ಅವಾಗ ಏನಾಗುತ್ತೆ, ಶುಗರ್ ಬರುತ್ತೆ. ಈ ತರ ಶುಗರ್ ಕಾಯಿಲೆಗಳಿಗೆಲ್ಲ ಶುಕ್ರಕಾರಕ. ಅವ್ರು 6ನೇ ಮನೇಲಿ ಇರೋದ್ರಿಂದ ಆದಷ್ಟು ಈ ತರದ ವ್ಯಾಧಿ ಇರೋಂಥವ್ರು ನಿಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಎಚ್ಚರಿಕೆ ತಗೋಬೇಕು. ಚತುರ್ಥಾಧಿಪತಿನೂ ಆಗಿ 6ನೇ ಮನೇಲಿ ಇರ್ತಾನೆ. ತಾಯಿ ಬಗ್ಗೆನೂ ಒಂದು ಚಿಂತೆ, ಟೆನ್ಷನ್ನು ತಾಯಿ ವಿಷಯದಲ್ಲಿ. ಮಾತೃಸ್ಥಾನಾಧಿಪತಿ 6ನೇ ಮನೇಲಿ ಇರೋದ್ರಿಂದ ಯಾಕೋ ನಿಮ್ ತಾಯಿ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಿಲ್ಲ, ಅಥವಾ ಮಾತೃಗೆ ಸಂಬಂಧಪಟ್ಟಂತ ಆಸ್ತಿ ವಿಚಾರದಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಅಥವಾ ತಾಯಿ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳಾಗ್ತಾ ಇದೆ, ಏನೋ ಒಂದು ತಾಯಿಯ ವಿಚಾರದಲ್ಲೂ ಚಿಂತೆ ಇರುತ್ತೆ. ಏನಪ್ಪ ಇಷ್ಟೊಂದು ಗ್ರಹಗಳು ನಿಮ್ಗೆ ತೊಂದರೆ ಕೊಡ್ತಿದ್ದಾರೆ, ಅದು ಬದಲಾವಣೆಯ ಸಮಯ. ಎಚ್ಚರಿಕೆಯಿಂದ ಇದ್ಬಿಡ್ಬೇಕು. 1 ತಿಂಗಳು, ಈ ಸೆಪ್ಟೆಂಬರ್ ತಿಂಗಳು ಮತ್ತೆ ಅಕ್ಟೋಬರ್ 15ರವರೆಗೂ ಎಷ್ಟು ಹುಷಾರಾಗಿರ್ತೀರ, 1.5 ತಿಂಗಳು ಕುಂಭರಾಶಿಯವರು ಎಷ್ಟು ಹುಷಾರಾಗಿರ್ತೀರ ಅಷ್ಟು ಒಳ್ಳೇದು. ಆಮೇಲೆ ಸಂಗಾತಿ ವಿಷಯದಲ್ಲೂ ಒಂದು ಬಾಧೆ, ಅವ್ರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಅಥವಾ ಅವ್ರಿಗೇನೋ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಸಮಾಧಾನವಾಗಿ ಇಲ್ಲ, ಮನೆಯಲ್ಲಿ ಏನೋ ಜಗಳ ಆಗ್ತಾ ಇದೆ, ಕೆಲವು ದೃಷ್ಟಿ ದೋಷಗಳು. ನೋಡಿ, 7ನೇ ಮನೇಲಿ ಕೇತು ಇದ್ದಾನೆ, ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರ ದೃಷ್ಟಿ ದೋಷಗಳು, ದೃಷ್ಟಿ ಕೂಡ ನಿಮ್ಗೆ ಒಂದು ನೆಗೆಟಿವ್ ಅನ್ನ ತಂದ್ಬಿಡುತ್ತೆ. ಕೆಲವರ ದೃಷ್ಟಿ ಆತರ ಇರುತ್ತೆ. ಕೆಲವರದ್ದು ಕಣ್ಣು ದೃಷ್ಟಿ ಹೇಗಿರುತ್ತೆ ಅಂದ್ರೆ ಮಾಟ ಮಂತ್ರ ಮಾಡಿಸೋದೇ ಬೇಡ, ಅವ್ರ ಕಣ್ಣಿನ ದೃಷ್ಟಿಗೆ ನಿಮ್ಗೆ ಪ್ರಯೋಗ ಆಗೋ ತರನೇ ನೆಗೆಟಿವ್ ಫಲ ಬರುತ್ತೆ. ಯಾರ ಜಾತಕದಲ್ಲಿ ಲಗ್ನದಲ್ಲಿ ಆಗ್ಲಿ ಸಪ್ತಮದಲ್ಲಿ ಆಗ್ಲಿ ಕೇತು ಗ್ರಹ ಇರ್ತಾರೆ, ಅವ್ರಿಗೆ ಬೇಗ ದೃಷ್ಟಿ ಆಗ್ಬಿಡುತ್ತೆ. ರಾಹು ಮತ್ತೆ ಕೇತು ದೃಷ್ಟಿ ಲಗ್ನದಲ್ಲಿ ಸಪ್ತಮದಲ್ಲಿ, ಅಥವಾ ನಿಮ್ ಲಗ್ನಾಧಿಪತಿಗೆ ರಾಹು ಕೇತು ಸಂಬಂಧ ಬಂದ್ರೆ ಅವ್ರಿಗೆ ಬೇಗ ದೃಷ್ಟಿ ಆಗ್ಬಿಡುತ್ತೆ.
ಈಗ ನಿಮ್ ರಾಶಿನಲ್ಲೇ ರಾಹು ಇರೋದ್ರಿಂದ 7ನೇ ಮನೇಲಿ ಕೇತು ಇರೋದ್ರಿಂದ ಬೇರೆಯವರ ದೃಷ್ಟಿ ಆಗುವಂಥದ್ದು ನೆಗೆಟಿವ್ ಎನರ್ಜಿದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಕುಂಭರಾಶಿಯವರು ಮನೆಯಲ್ಲಿ ಇದೊಂದು ಪರಿಹಾರವನ್ನ ಈ ತಿಂಗಳು ಪೂರ್ತಿ ಮಾಡಿ. ಏನಪ್ಪಾ ಅಂದ್ರೆ ಮನೆಯಲ್ಲಿ ದೇವರ ಮನೆನಲ್ಲ, ಹಾಲಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಆದಷ್ಟು ಸ್ವಲ್ಪ ಸೆಂಟ್ರಿಗೆ ಅದು ಹತ್ರ ಇದ್ರೆ ಒಳ್ಳೇದು. ಸೆಂಟ್ರಲ್ಲಿ ಗೋಡೆ ಪಕ್ಕದಲ್ಲಿ ಇದ್ರೆ ಒಂದು ಸ್ಟೂಲ್ ಇಟ್ಬಿಟ್ಟು ಆ ಸ್ಟೂಲ್ ಮೇಲೆ ಒಂದು ಮಣ್ಣಿಂದು ಹಣತೆ ಇಡಿ. ಆ ಮಣ್ಣಿನ ಹಣತೆ ಮೇಲೆ ಇನ್ನೊಂದು ಮಣ್ಣಿನ ಪುಟ್ಟ ದೀಪ ಇಟ್ಬಿಟ್ಟು ದೀಪ ಹಚ್ಚಿ ಆ ಎಣ್ಣೆ ಹಾಕ್ತಿರಲ್ಲ, ಎಣ್ಣೆ ಬತ್ತಿ ಹಾಕ್ತಿರಲ್ಲ, ಅದ್ರೊಳಗಡೆ ಬಿಳಿ ಸಾಸಿವೆ ಹಾಕ್ಬಿಡಿ. ದೀಪ ಹಚ್ಚಿ ಬಿಳಿ ಸಾಸಿವೆ ಹಾಕ್ಬಿಟ್ಟು ದೀಪ ಹಚ್ಚಿ ಮಣ್ಣಿನ ಪ್ಲೇಟ್ ಕೆಳಗಡೆ ಯಾಕೆ ಅಂದ್ರೆ ಆ ಎಣ್ಣೆ ಸೋರುತ್ತಲ್ವ, ಅದು ಕೆಳಗ್ ಬಿಡಬಾರ್ದು ಅಂತಿಲ್ಲ ಅಷ್ಟೇ, ಬೇರೆ ಏನು ಅನ್ಕೋಲ್ಲ. ಆಮೇಲೆ ಆ ದೀಪನ ಯಾವಾಗ ಹಚ್ಬೇಕು ಅಂತಂದ್ರೆ ನೀವು ಸಂಜೆ 6 ಗಂಟೆಗೆ ಹಚ್ಬೇಕು. 6 ಗಂಟೆಗೆ ಹಚ್ಚಿ ಆದಷ್ಟು ಸ್ವಲ್ಪ ದೊಡ್ಡ ದೀಪನೇ ಇಡಿ. ಯಾಕಂದ್ರೆ ಒಂದ್ 3-4 ಗಂಟೆ ಟೈಮ್ ಅದು ಉರಿದ್ರೆ ಒಳ್ಳೇದು. ಅದು ಒಂದು 8 ಗಂಟೆ 9 ಗಂಟೆವರೆಗೂ ದೀಪ ಉರಿದು ಅದು ಆರಿದ್ಮೇಲೆ ನಿಮಗೆ ಆ ಬತ್ತಿ ಮತ್ತೆ ಸಾಸಿವೆ ಉಳಿಯುತ್ತಲ್ವಾ, ಬಿಳಿ ಸಾಸಿವೆ ಉಳಿಯುತ್ತಲ್ವಾ, ಅದನ್ನ ನೀಟಾಗಿ ತಗೊಂಡ್ಬಿಟ್ಟು ಯಾರು ಓಡಾಡದೇ ಇರೋ ಜಾಗದಲ್ಲಿ ಬಿಸಾಕ್ಬಿಡಿ. ಯಾವ್ದು ಗಿಡಕ್ಕೆ ಹಾಕ್ಬೇಡಿ, ಯಾರು ಓಡಾಡಬಾರ್ದು. ಯಾವ್ದಾದ್ರು ಒಂದು ಮೂಲೆ, ಅದರ ಒಂದು ತಿಪ್ಪೆ ಆತರ ಏನಾದ್ರು ಇದ್ರೆ ಅಲ್ಲಿ ಬಿಸಾಕ್ಬಿಡಿ. ಅಥವಾ ಹರಿಯೋ ನೀರಲ್ಲಿ ಹಾಕಿಬಿಡಿ. ನಿಮ್ ಮನೆ ಮುಂದೆ ನೀರ್ ಹರಿತಾ ಇದೆ ಎಲ್ಲಾದ್ರೂ ಅಲ್ಲಿ ಹಾಕ್ಬಿಡಿ, ಆಯ್ತಾ. ಯಾಕೆ ಗಿಡಕ್ಕೆ ಹಾಕ್ಬಾರ್ದು ಅಂದ್ರೆ ಆ ನೆಗೆಟಿವ್ ಗಿಡಕ್ಕೆ ಹೋದ್ರೆ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಅದಕ್ಕೆ ಹೇಳಿ. ಅಥವಾ ಬೇಡವಾದ ಯಾವ್ದಾದ್ರು ಮರ ಆತರ ಇದ್ರೂ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ನೀವು ಸಾಕ್ತಾ ಇರೋ ಗಿಡಗಳಿಗೆ ಬೇಡ, ಬೇರೆ ಯಾವ್ದಾದ್ರು ಈ ಮುಳ್ಳಿನ ಗಿಡ ಆತರ ಎಲ್ಲ ಇದ್ರೆ ಅದಕ್ಕೆ ಹಾಕ್ಬಿಡಿ. ಕಾಂಗ್ರೆಸ್ ಗಿಡ, ಮುಳ್ಳಿನ ಗಿಡ ಇರುತ್ತಲ್ವ ಆತರ ಅಲ್ಲಿ ಹಾಕ್ಬಿಡಿ. ಇದನ್ನ ಡೈಲಿ ಮಾಡಿ, ಈ ತಿಂಗಳು ಪೂರ್ತಿ ಮಾಡಿ. ಕುಂಭರಾಶಿಯವ್ರು ಮಾಡ್ಲೇಬೇಕು. ಯಾಕಂದ್ರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಎಫೆಕ್ಟ್, ಎಲ್ಲೋ ಹೋದ್ರಿ, ಯಾವ್ದೋ ಜಾಗ ಸರಿ ಇಲ್ಲ, ಅಲ್ಲಿಂದ ಬಂದ್ಮೇಲೆ ಯಾಕೋ ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಅಲ್ಲಿಂದ ಬಂದ್ಮೇಲೆ ಯಾಕೋ ನಿಮ್ ಮೂಡ್ ಚೆನ್ನಾಗಿಲ್ಲ, ಸಡನ್ ಆಗಿ ಬಿದ್ರಿ, ಆ ಬಿದ್ದಿದ್ದ ಟೈಮು, ಆ ಬಿದ್ದಿದ್ದ ಕ್ಷಣ ನಿಮ್ಗೆ ಏನೋ ಎಫೆಕ್ಟಿವ್. ಅದು ಕೂಡ ಈ ತಿಂಗಳಲ್ಲಿ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಹಿಂದೂ ಮುಂದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕುಂಭರಾಶಿಯವರು, ಆಯ್ತಾ. ತುಂಬಾ ಗ್ರಹಗಳು ಅಷ್ಟಮಕ್ಕೆ ಬಂದಿರೋದ್ರಿಂದ ಇದು ಒಂದು ವಿಚಾರ. ಇದನ್ನ ತಿಂಗಳು ಪೂರ್ತಿ ಮಾಡಿ, ಅಂದ್ರೆ ಸೆಪ್ಟೆಂಬರ್ ಇಂದ ಶುರು ಮಾಡಿ ಅಕ್ಟೋಬರ್ 15ರವರೆಗೂ ಮಾಡಿ ಡೈಲಿ. ಹೆಚ್ಚು ಕಡಿಮೆ ಒಂದು 48 ದಿನ ಅನ್ಕೊಳ್ಳಿ, ಒಂದು ಮಂಡಲಗಳ ಕಾಲ ಆಗತ್ತೆ. 48 ದಿನ ಮಾಡಿ. ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್, ನಿಮ್ಮ ಮನೆಯ ಸದಸ್ಯರಲ್ಲಿರುವಂತಹ ಎಲ್ಲಾ ನೆಗೆಟಿವ್ಸ್ ಕೂಡ ಇದರಿಂದ ಹೊರಗಡೆ ಹೋಗ್ತಾ ಇರತ್ತೆ. ಅಂದ್ರೆ ಸ್ವಲ್ಪ 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 ಹೋಗ್ತಾ ಇರತ್ತೆ. ಡೈಲಿ ಮಾಡಿ. ಬಿಳಿ ಸಾಸಿವೆಯನ್ನ ಹಾಕಿ ದೀಪ ಹಚ್ಚಿ, ದೇವ್ರ ಮನೆನಲ್ಲ ಹಾಲ್ನಲ್ಲಿ ಹಚ್ಚಿ, ನಿಮ್ಮ ಮನೆಯಲ್ಲಿ ಹಚ್ಚಿ ಆ ಸಾಸಿವೆನ ತಗೊಂಡಾಗ ಬಿಸಾಕಿ. ಸೊ ಈ ಪರಿಹಾರನ ಪ್ರತಿನಿತ್ಯ ಮಾಡಿ ಕುಂಭರಾಶಿಯವರು. ಆಮೇಲೆ ಆರೋಗ್ಯದ ಕಡೆ ಗಮನ ಕೊಡಿ. ಮುಖ್ಯವಾಗಿ ದುಡ್ಡು ಕಾಸಿನ ವಿಷಯದಲ್ಲಿ ಮೇಜರ್ ಡಿಸಿಷನ್ಸ್ ಯಾವುದು ಈ ತಿಂಗಳಲ್ಲಿ ಬೇಡ. ದುಡ್ಡು ಕೊಡೋದಾಗಿರ್ಬೋದು, ಯಾವ್ದೋ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದು, ಯಾವ್ದೋ ಬಿಸ್ನೆಸ್ ಇನ್ವೆಸ್ಟ್ ಮಾಡೋದು, ಇದು ಯಾವ್ದು ಬೇಡ. ಹೇಗಿದೆಯೋ ಕೆಲಸಗಳು ಹೇಗ್ ಮಾಡ್ತಿದ್ರೋ ಹಾಗೆ ಕಂಟಿನ್ಯೂ ಮಾಡಿ. ಕೆಲಸಗಳಲ್ಲಾಗುವಂತ ತೊಂದರೆಗಳಿಗೆ, ಅಡೆತಡೆಗಳಿಗೆ ನಾ ಪರಿಹಾರವನ್ನ ಹೇಳ್ತೀನಿ. ಇನ್ನು ಮನೆಯಲ್ಲಿ ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಒಳ್ಳೇದು. ಅದರಲ್ಲೂ 16ನೇ ತಾರೀಕು ಮೇಲಂತೂ ನೀವು ಎಷ್ಟು ಕಮ್ಮಿ ಮಾತಾಡ್ತೀರೋ ಅಷ್ಟು ಒಳ್ಳೇದು. ಯಾಕಂದ್ರೆ ಮಾತಿಂದನೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಿಮ್ಗೆ. ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಅದು ನೆಗೆಟಿವ್ ಆಗಿ ಬೇರೆಯವರಿಗೆ ಬಿಂಬಿತವಾಗ್ತಾ ಇರುತ್ತೆ. ಮನೆಯಲ್ಲಿ ಕಲಹಗಳು, ಮನಸ್ತಾಪಗಳು ಆಗುವ ಸಾಧ್ಯತೆ ಇದೆ. ಹೊಸ ವ್ಯಕ್ತಿಗಳು ಕುಟುಂಬಕ್ಕೆ ಬಂದು ಸೇರ್ಕೊಳ್ಳುವಂಥದ್ದು, ಹೊಸ ವ್ಯಕ್ತಿಗಳ ಆಗಮನ, ಅವ್ರ ನಡವಳಿಕೆಗಳು ನಿಮಗೆ ಬೇಸರ ಆಗುವಂಥದ್ದು, ಇದೆಲ್ಲವೂ ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಯಾಕಂದ್ರೆ ಅಷ್ಟಮ ಮೀನ್ಸ್ ಕುಟುಂಬ. ಯಾಕಂದ್ರೆ ಅಷ್ಟಮದಲ್ಲಿರೋ ಗ್ರಹಗಳು 2ನೇ ಮನೆ ನೋಡ್ತಾರೆ. ಅಷ್ಟಮದಲ್ಲಿ ಇಲ್ಲಿ ಬುಧ ಮತ್ತೆ ರವಿ ಇದ್ದಾನೆ ಅಂದ್ರೆ, 2ನೇ ಮನೆ ಶನಿ ಇದ್ದಾನೆ ಅಂದ್ರೆ ನಿಮ್ ಮೇಲೆ ಬೇರೆಯವರ ಪ್ರಭಾವ ಇದ್ದೇ ಇರುತ್ತೆ. ನಿಮ್ಗೆ ಏನಾದ್ರೂ ತೊಂದರೆ ಮಾಡ್ಬೇಕು ಅಂತಾನೋ, ಅಥವಾ ಮನ್ಸಲ್ಲಿ ಏನೋ ಕೆಟ್ಟದ್ದನ್ನ ಇಟ್ಕೊಂಡು ನಿಮ್ಗೆ ಮೇಲ್ನೋಟಕ್ಕೆ ಚೆನ್ನಾಗಿ ಮಾತಾಡೋರು ಅವರೆಲ್ಲ ನಿಮ್ ಜೊತೆಲಿ ಇರ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ಕುಂಭರಾಶಿಯವರು. ನೀವು ಮಾಡ್ಬೇಕಾಗಿರೋ ಪರಿಹಾರ, ಮೃತ್ಯುಂಜಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. 21 ಸಲ ಮಿನಿಮಮ್. ನಿಮ್ಗೆ ಇನ್ನೂ ಹೇಳ್ಕೋಬೇಕು ಅನ್ಸಿದ್ರೆ 108 ಸಲ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು. ಬೆಳಗ್ಗೆ ಹೊತ್ತಾದ್ರೂ ಹೇಳಿ, ಇಲ್ಲ ಸಂಜೆ ಹೊತ್ತಾದ್ರೂ ಹೇಳಿ, ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಳ್ಳಿ. 2ನೇದು, ಈ ತಿಂಗಳ ಪ್ರತಿ ಶನಿವಾರ ಎಳ್ಳು ಮತ್ತು ಒಣ ಅವರೆಕಾಳು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ರೆಗ್ಯುಲರ್ ಆಗಿ ಕೊಡ್ತಾ ಬನ್ನಿ. ಮತ್ತೆ ಗುರುವಿನ ಅನುಗ್ರಹ ನಿಮ್ಗಿದೆ, ತೊಂದರೆ ಇಲ್ಲ. ಆದ್ರೂ ಕೂಡ ನಿಮ್ಮ ರಾಶಿಯಲ್ಲೇ ರಾಹು ಮತ್ತು ಸಪ್ತಮದಲ್ಲಿ ಕೇತು ಇರೋದ್ರಿಂದ, ಸ್ವಲ್ಪ ರಾಹು ಕೇತುಗಳ ಎಫೆಕ್ಟ್ ಇರೋದ್ರಿಂದ ದುರ್ಗಾ ಅಷ್ಟೋತ್ತರ ಮತ್ತು ಗಣಪತಿ ಅಷ್ಟೋತ್ತರ ಇದು 2ನ್ನು ಹೇಳ್ಕೊಳ್ಳಿ. ಇನ್ನು ಪಂಚಮದಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ, ಆದ್ರೆ
ಎಜುಕೇಶನ್ಗೆ ಏನು ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಮಾತ್ರ 17ನೇ ತಾರೀಕು ಮೇಲೆ ಸ್ವಲ್ಪ ಜ್ವರ ಬರೋದು, ಹುಷಾರ್ ತಪ್ಪೋದು ಈ ತರದ್ದು ಏನಾದ್ರೂ ಆಗುತ್ತೆ. ಆದ್ರೆ ವಿದ್ಯಾಭ್ಯಾಸ ಅಂತ ಬಂದಾಗ ಆ ವಿಷಯದಲ್ಲಿ ಏನೋ ತೊಂದರೆಗಳಿಲ್ಲ ವಿದ್ಯಾರ್ಥಿಗಳಿಗೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ತೊಂದರೆಗಳಿದೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಏನ್ ಇಂಪ್ರೂವ್ಮೆಂಟ್ ಅಂತ ಇಲ್ಲ, ತುಂಬಾ ಲೋ ಅಂತಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ನಿಮ್ಗೆ ಗೊತ್ತಾಗ್ತಿರಲ್ಲ, ಈಗ ದುಡ್ಡು ಬಂದಿದೆ, ಸದ್ಯ ಬಂತಪ್ಪ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಇನ್ ಯಾವ್ದೋ ಒಂದು ಖರ್ಚು ಬರುತ್ತೆ, ಬೇರೆ ಬೇರೆ ಖರ್ಚುಗಳೆಲ್ಲ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ದುಡ್ಡು ಹಂಗೆ ಖರ್ಚಾಗ್ಬಿಡುತ್ತೆ. ಅವಾಗ ಸ್ವಲ್ಪ ಬೇಜಾರಾಗತ್ತೆ. ಮತ್ತೆ ದುಡ್ಡು ಯಾವ್ದೋ ಒಂದ್ ಕಡೆ ಕೆಲಸ ಮಾಡಿರ್ತೀರಾ, ಅದು ಬರುತ್ತೆ, ಮತ್ತೆ ಹಿಂಗೆ ಹೋಗುತ್ತೆ, ಈ ತರ ಆಗತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳಿದ್ರು ಕೂಡ ಆದಷ್ಟು 15ನೇ ತಾರೀಕು ಒಳಗಡೆ ಅದನ್ನ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಅಷ್ಟ್ರ ಮೇಲೆ ಸ್ವಲ್ಪ ಕಷ್ಟ ಆಗತ್ತೆ. ಅಷ್ಟಮದಲ್ಲಿ ರವಿ ಇರ್ತಾನೆ, ಆಗಲ್ಲ. ಅಷ್ಟ್ರ ಮೇಲೂ ಆಗಲ್ಲ. ಆಮೇಲೆ ತುಲಾ ರಾಶಿಗೆ ರವಿ ಬಂದ್ಮೇಲೂ ಕೂಡ ಅದಾಗೋದಿಲ್ಲ. ಹಾಗಾಗಿ 15ನೇ ತಾರೀಕು ಒಳಗಡೆ ಈಗ ಗವರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಏನೋ ಒಂದು ಕೆಲಸಗಳಿದೆ, ಆ ಕಾನೂನಿಗೆ ಸಂಬಂಧಪಟ್ಟಂತ ಕೆಲಸಗಳಿದೆ, ಆ ತರದ್ ಏನಿದ್ರು ಕೂಡ 15th ಒಳಗಡೆ ಮಾಡ್ಕೊಂಡ್ಬಿಡಿ. ಆಮೇಲೆ ನಾನು ಹೇಳಿರೋ ಈ ಕೆಲವು ಪರಿಹಾರಗಳೇನಿದೆಯಲ್ಲ, ಅದು ಮಾತ್ರ ಮಾಡ್ಲೇಬೇಕಾಗತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಈ ತಿಂಗಳು ಬ್ಯಾಡ್ ಟೈಮ್. ಇವಾಗ ಬ್ಯಾಡ್ ಟೈಮು, ಗೋಚಾರ ಫಲ ಚೆನ್ನಾಗಿಲ್ಲ ಅಂದ್ ಮಾತ್ರಕ್ಕೆ ಏನೋ ತೊಂದರೆ ಆಗ್ಬಿಡತ್ತೆ ಅಂತಲ್ಲ. ನಿಮಗ್ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿದ್ರೆ, ನಿಮ್ಮ ಜಾತಕ ಚೆನ್ನಾಗಿತ್ತು ಅಂದ್ರೆ, ನಿಮ್ ಜಾತಕದಲ್ಲಿ ರವಿ ಆಗ್ಲಿ ಅಥವಾ ಇತರ ಗ್ರಹಗಳಾಗ್ಲಿ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ನೆಗೆಟಿವ್ ಫಲಗಳು ಅಷ್ಟೇನಾಗಲ್ಲ. ಒಂದು 25% ನಿಮ್ಗದು ಅನ್ವಯ ಆಗ್ಬೋದು, ಉಳ್ದಿದ್ದೇನು ಅನ್ವಯ ಆಗೋದಿಲ್ಲ. ಯಾಕಂದ್ರೆ ಗೋಚಾರ ಫಲದಲ್ಲಿ ಚೆನ್ನಾಗಿಲ್ಲ ಅಂದ್ ಮಾತ್ರ ನಮ್ಗೆ ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಆದ್ರೆ ಎಚ್ಚರಿಕೆ ವಹಿಸೋದು ತುಂಬಾ ಮುಖ್ಯ ಅಷ್ಟೇ. ಈ ಟೈಮ್ ಅಷ್ಟು ಚೆನ್ನಾಗಿಲ್ಲ, ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಹುಷಾರಾಗಿರೋಣ ಅಷ್ಟೇ, ಎಚ್ಚರಿಕೆಯಿಂದ ಇರಿ ಅಷ್ಟೇ. ಆದ್ರೆ ತುಂಬಾ ಭಯ ಪಡೋದು, ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಿಮ್ಗೆ ನಡೀತಾ ಇರೋ ದಶಾಭುಕ್ತಿ ಚೆನ್ನಾಗಿರ್ಬೋದು. ದಶಾಭುಕ್ತಿ ಚೆನ್ನಾಗಿದ್ರೆ ಏನು ಸಮಸ್ಯೆ ಆಗಲ್ಲ. ನಿಮ್ಗೆ ಎಂತ ಪ್ರಾಬ್ಲಮ್ ಬಂದ್ರೂ ಅದರಿಂದ ಹೊರಗಡೆ ಬರ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಹಾರಗಳಿದೆಯಲ್ಲ, ಎಷ್ಟು ಸಿಂಪಲ್ ಪರಿಹಾರಗಳು ಹೇಳ್ತಾ ಇದೀನಲ್ವಾ, ಅದೆಲ್ಲ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ. ಹಣಕಾಸಿನ ವಿಚಾರ, ವ್ಯವಹಾರಗಳು ಯಾವ್ದನ್ನು ಹೊರಗಡೆ ತೋರ್ಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಆದಷ್ಟು ಸ್ವಲ್ಪ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಹೊರತು ಚೆನ್ನಾಗಿರೋದು ಅಥವಾ ನಿಮ್ಗೆ ಅನುಕೂಲಗಳನ್ನ ಹೊರಗಡೆ ಹೇಳ್ಕೊಬೇಡಿ. ಯಾಕಂದ್ರೆ ಅದು ಹೇಳ್ದಾಗ್ಲೇನೆ ನಿಮ್ ಮೇಲೆ ಹೊಟ್ಟೆ ಕಿಚ್ಚು ಇತ್ಯಾದಿಗಳೆಲ್ಲ ಜಾಸ್ತಿ ಆಗೋದು. ಎಲ್ಲಾರ ಸ್ವಭಾವನೂ ಒಂದೇ ತರ ಇರಲ್ಲ. ನೀವು ಚೆನ್ನಾಗಿದ್ದೀರಾ ಅಂದ್ರೆ ಸಂತೋಷ ಪಡೋರು ಕೆಲವೇ ಮಂದಿ ಇರ್ತಾರೆ, ಹೊಟ್ಟೆ ಕಿಚ್ಚು ಪಡೋರೇ ಜಾಸ್ತಿ ಇರ್ತಾರೆ. ಇದು ಇತ್ತೀಚಿನ ದಿನಗಳಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಒಬ್ಬ ವ್ಯಕ್ತಿ ಚೆನ್ನಾಗ್ ಆಗ್ತಾನೆ ಅಂದಾಗ 108 ಜನ ಅದನ್ನ ನೋಡಿ ಸಹಿಸದೇ ಇರೋರು, ಅಸೂಯೆ ಪಡೋರು ಇರ್ತಾರೆ. ಆದ್ರೆ ಆ ವ್ಯಕ್ತಿ ಈ ಮಟ್ಟಕ್ಕೆ ಬರೋದಕ್ಕೆ ಬಿಗಿನಿಂಗ್ ಇಂದ ಏನ್ ಕಷ್ಟಪಟ್ಟಿರ್ತಾನೆ ಅದು ಯಾರಿಗೂ ಗೊತ್ತಿರಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಬಟ್ ಈ ತರ ಅಸೂಯೆ ಪಡೋದ್ರಿಂದ ಅವ್ರೊಳಗಿರುವಂತ ಪಾಸಿಟಿವ್ ಎನರ್ಜಿನೇ ಹೋಗ್ತಾ ಇರುತ್ತೆ. ಅದು ಏನಾಗುತ್ತೆ, ಆ ಅಸೂಯೆನೆ ಅವ್ರನ್ನ ಏನ್ ಮಾಡ್ತಾ ಇರುತ್ತೆ, ಕೊಲ್ತಾ ಇರುತ್ತೆ. ಪ್ರತಿದಿನ ಅವ್ರನ್ನ ಕುಗ್ಗಿಸ್ತಾ ಇರುತ್ತೆ, ಕೆಳಮಟ್ಟಕ್ಕೆ ಹೋಗೋ ತರ ಮಾಡ್ತಾ ಇರುತ್ತೆ, ಅಭಿವೃದ್ಧಿ ಆಗೋದಕ್ ಬಿಡೋದಿಲ್ಲ. ಹಾಗಾಗಿ ಅಸೂಯೆ ಪಡಬಾರ್ದು. ನಮ್ಗೆ ಅಷ್ಟೋ ಇಷ್ಟು ಅಸೂಯೆ ಬುದ್ಧಿ ಇದ್ರೂ ಕೂಡ ಅದನ್ನ ಬಿಡ್ಬೇಕಾದಷ್ಟು. ಅದನ್ನು ಅಷ್ಟೇ, ನಮ್ಗೆ ಅಸೂಯೆ ಇದೆ ಅದು ಹೋಗ್ತಾ ಇಲ್ಲ ಅಂದ್ರೆ ಅದನ್ನು ದೇವ್ರ ಹತ್ರ ಕೇಳ್ಬೇಕು. ನನ್ನಲ್ಲಿರೋ ಅಸೂಯೆ ಗುಣಗಳನ್ನು ನಿವಾರಣೆ ಮಾಡಪ್ಪ ದೇವ್ರೆ ಅಂತ ಕೇಳ್ಕೋಬೇಕು. ಯಾಕಂದ್ರೆ ನಮ್ಮಲ್ಲಿ ಒಳ್ಳೆ ಬದಲಾವಣೆಗಳಾಗ್ಬೇಕಲ್ವಾ. ಪ್ರತಿನಿತ್ಯ ನಾವು ಏನಾದ್ರೂ ಒಂದು ಒಳ್ಳೆದನ್ನ ಕಲಿತಾ ಇರ್ಬೇಕಾಗತ್ತೆ. ಕೆಟ್ಟ ಗುಣಗಳು ಅಂತ ಏನೇ ಇದ್ರೂ ಕೂಡ ಅದನ್ನ ನಾವು ಬಿಡ್ಬೇಕಾಗತ್ತೆ. ಹಾಗಾಗಿ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಸಾಸಿವೆ ಎಣ್ಣೆ, ಸಾಸಿವೆ ದೀಪ ಹಚ್ಚಿ, ಅಂದ್ರೆ ಬಿಳಿ ಸಾಸಿವೆ ಹಾಕ್ಬಿಟ್ಟು ದೀಪ ಹಚ್ಚಿ. ಆದಷ್ಟು ಎಳ್ಳೆಣ್ಣೆ ದೀಪ ಹಚ್ಚಿ, ಎಳ್ಳೆಣ್ಣೆನೆ ಬಳಸಿ ದೀಪ ಹಚ್ಚಬೇಕಾದ್ರೆ ಕುಂಭರಾಶಿಯವರು. ಯಾಕಂದ್ರೆ ನಿಮ್ ರಾಶಿಯಾಧಿಪತಿ ಶನಿ ಅಲ್ವಾ, ಹಾಗಾಗಿ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಶನಿ ತುಂಬಾ ಪವರ್ಫುಲ್ ಆಗ್ತಾನೆ. ಈ ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.